ಹಾಯ್ ಫ್ರೆಂಡ್ಸ್, ಸಂಗೀತಾ ಕುಕಿಂಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾನು ಬೇಳೆ ಹೋಳಿಗೆಯನ್ನು ಮಾಡ್ತಾಯಿದ್ದೇನೆ. 1 ಕಪ್ ಕಡಲೆಬೇಳೆ, 1 ಕಪ್ ಬೆಲ್ಲ, 2 ಏಲಕ್ಕಿ ತೆಗೆದುಕೊಂಡಿದ್ದೇನೆ. ನಾನು ಕುಕ್ಕರ್ನಲ್ಲಿ ಕಡಲೆಬೇಳೆ ನೀರು ಹಾಕಿ 8 ವಿಸಲ್ ಮಾಡ್ಕೊಂಡಿದ್ದೇನೆ. ಅದನ್ನು ಸಾಣಿಗೆಯಲ್ಲಿಟ್ಟು ಸಾಣಿಸಿ ಬೇಳೆ ತಗೊಂಡು ಅದಕ್ಕೆ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಗ್ಯಾಸ್ ಮೇಲೆ ಕುದಿಸಿಕೊಳ್ಳುತ್ತೇನೆ. ಅದನ್ನು ಗಟ್ಟಿಯಾಗಿ ಕುದಿಸ್ಕೋಬೇಕು. ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ನೋಡಿ ಹೇಗೆ ಗಟ್ಟಿ ಆಗ್ತಾ ಇದೆ. ಅದು ಗಟ್ಟಿ ಆಗುವವರೆಗೂ ತಿರುಗಿಸ್ತಾನೆ ಇರಬೇಕು. ಆಮೇಲೆ ಒಂದು ಸಾಣಿಗೆಯಲ್ಲಿ ಇಟ್ಟು ಅದನ್ನು ರುಬ್ಕೊಳ್ತಾ ಇದ್ದೇನೆ. ನೋಡಿ, ಇವಾಗ ಹೂರಣ ರೆಡಿ ಆಯಿತು. ನೋಡಿ, ಗಟ್ಟಿಯಾಗಿ ಹೂರಣ ಚೆನ್ನಾಗಿ ಬಂದಿದೆ. ಅದನ್ನೆಲ್ಲ ತೆಗೆದುಕೊಂಡು ತವಾ ಇಟ್ಟು ಇವಾಗ ನಾನು ಇಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡಿದ್ದೇನೆ. ಅದಕ್ಕೆ ಹೂರಣವನ್ನು ತುಂಬಿ ಇವಾಗ ಲಟ್ಟಿಸ್ತೇನೆ. ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೇನೆ. ಲಟ್ಟಿಸ್ತಾ ಆದ ನಂತರ ತವಾ ಕಾದಿದೆ, ಹಾಕ್ತಾ ಇದ್ದೇನೆ ಹೋಳಿಗೆ. ನೋಡಿ ಹೇಗೆ ಉಬ್ತಾ ಇದೆ. ನೋಡಿ ಹೇಗೆ ಚೆನ್ನಾಗಿ ಬರ್ತಾ ಇವೆ. ನೋಡಿ, ಗರಿ ಗರಿಯಾದ ಬೇಳೆ ಹೋಳಿಗೆ. ಇಲ್ಲಿ ನಾನು ಶ್ರೀಕರ್ಣಿ ಜೊತೆ ಹೋಳಿಗೆಯನ್ನು ಇಟ್ಟಿದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.